ಬೈ ಎಲೆಕ್ಷನ್ ರಿಸಲ್ಟ್ ಬಂದಂತಹ ನಂತರದಲ್ಲಿ ಒಂದ್ ರೀತಿಯಂತ ವಿಶ್ಲೇಷಣೆ ಹೇಗೆ ನಡೀತಾ ಇದೆ ಅಂತಂದ್ರೆ ಮೂರು ಕ್ಷೇತ್ರಗಳನ್ನ ಗೆಲ್ಲೋ ಮುಖ್ಯವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ರೆ ಸಿಎಂ ಸಿದ್ದರಾಮಯ್ಯನವರಂತೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಅನ್ನುವಂಥ ವಿಚಾರ. ಈ ರೀತಿಯಂತ ವಿಶ್ಲೇಷಣೆ ನಡೀತಾ ಇರೋ ಜೊತೆಗೇನೆ ಮುಖ್ಯಮಂತ್ರಿಗಳು ಈಗ ಹಿಂದೆಂದಿಗಿಂತನೂ ಸ್ವಲ್ಪ ಪವರ್ಫುಲ್ ಆಗ್ಬಿಟ್ರು ತಮ್ಮ ಪರವಾದಂತ ರಿಸಲ್ಟ್ ಅನ್ನ ಪಡೆದುಕೊಂಡು ಅಂತಾನೂ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಇದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಇದು ಸಿಎಂ ವಿಚಾರವಾಗಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. It is Congress party's win. It is not Siddaramaiya's. ನಾನು ಒಬ್ಬನೇ ಕ್ರೆಡಿಟ್ ತಗೊಳ್ಳಕ್ಕೆ ಹೋಗಲ್ಲ. It's not Siddaramaiya's win. It's Congress win. ಫಲಿತಾಂಶದ ಬಳಿಕ ಮಾಧ್ಯಮದ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿದಿದ್ದ ಮಾತು, ಆದ್ರೆ ಅಸಲಿಗೆ ಕತೆ ಬೇರೆನೇ ಇದೆ. ಬೈ ಎಲೆಕ್ಷನ್ ಗೆಲುವು ಸಿಎಂ ಸಿದ್ದರಾಮಯ್ಯಗೆ ಆನೆ ಬಲ. ರಾಜ್ಯದ ಜೊತೆ ಹೈಕಮಾಂಡ್ ಮಟ್ಟದಲ್ಲೂ ಪವರ್ಫುಲ್. ಬೈ ಎಲೆಕ್ಷನ್ ನಲ್ಲಿ 3ಕ್ಕೆ 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಕೈವಶ ಮಾಡಿಕೊಂಡಿದೆ. ಭರ್ತಿ 135 ಇದ್ದ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಈಗ 138ಕ್ಕೆ ಏರಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೋಡಿ ಮತ್ತೆ ರಾಜ್ಯದಲ್ಲಿ ಕಮಾಲ್ ಮಾಡಿದೆ. ಆದ್ರೆ ಸಿದ್ದರಾಮಯ್ಯಗಿದು ಪ್ರತಿಷ್ಠೆ ಆಗಿತ್ತು. ಅದರಲ್ಲಿ ಗೆದ್ದಿರೋ ಸಿಎಂ ಸಿದ್ದರಾಮಯ್ಯ ರಾಜ್ಯದಲ್ಲದೆ ಹೈಕಮಾಂಡ್ ಮಟ್ಟದಲ್ಲೂ ಪವರ್ಫುಲ್ ಆಗಿ ಹೊರಹೊಮ್ಮಿದ್ದಾರೆ. ಅವರ ಸಿಎಂ ಸ್ಥಾನ ಅಬಾಧಿತ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಸಚಿವ ಭೈರತಿ ಸುರೇಶ್ ನಿನ್ನೆ ಇದೇ ಮಾತನ್ನ ಹೇಳಿದ್ರು. ಯಾರು ಸಿದ್ದರಾಮಯ್ಯನವರ ಸ್ಥಾನ ಈಗ ಅಬಾಧಿತ ಅಲ್ಲ ಅಂತ ಹೇಳಿದ್ದು ಮುಂಚೆನೂ ಹೇಳಿದ್ರು. ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ, ನಾನು ಹೇಳ್ತೀನಿ, ಎಲ್ಲ ಮಂತ್ರಿಗಳು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದೆ. ಎಲ್ಲರೂ ನಾವು ಸಿದ್ದರಾಮಯ್ಯನವರ ಸ್ಥಾನ ಅಬಾಧಿತ ಅಂತಾನೆ ಹೇಳುವಂಥದ್ದು. ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿದ್ದಕ್ಕೆ ವಿಪಕ್ಷಗಳಿಗೆ ಉಲ್ಟಾ. ವಿಪಕ್ಷಗಳ ಆರೋಪಕ್ಕೆ ಫಲಿತಾಂಶದ ಬಳಿಕ ಕೆಪಿಸಿಸಿ ಅಧ್ಯಕ್ಷರೂ ಆದ ಡಿಸಿಎಂ ಡಿಕೆ ವಿಪಕ್ಷಗಳ ಸುಳ್ಳು ಫಲ ಕೊಟ್ಟಿಲ್ಲ, ಟೀಕೆಗಳು ಸತ್ತಿವೆ, ಕೆಲಸಗಳು ಉಳಿದಿವೆ ಅಂದ್ರು. ಅಲ್ಲದೆ ಸಚಿವ ಕೃಷ್ಣ ಬೈರೇಗೌಡ ಸಿದ್ದರಾಮಯ್ಯಗೆ ದುಡ್ಡು ಮಾಡಬೇಕೆಂದಿದ್ರೆ ಎಷ್ಟು ಮಾಡಬಹುದಿತ್ತು ಅಂತ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಲೇವಡಿ ಮಾಡಿದ್ರಿ, ಇದನ್ನ ನಿಮ್ಮ ಬೆನ್ನು ನೀವು ನೋಡ್ಕೋಬೇಡಿ, ನಿಮ್ಮ ಮುಖದಲ್ಲಿ ನಿಮ್ಮ ಕನ್ನಡಿ ನಿಮ್ಮ ಮುಖ ನೋಡ್ಕೊಳ್ಳಿ ಸಾಕು. ಯಾರ್ಯಾರಿಗೆ ಏನೇನು ಜಾಗ ಕೊಡಬೇಕು ಕೊಟ್ಟಿದ್ದಾರೆ. ನಮ್ಮ 5 ಗ್ಯಾರಂಟಿ ಗೆದ್ದಿದೆ, ಅಭಿವೃದ್ಧಿ ಗೆದ್ದಿದೆ, ಟೀಕೆಗಳು ಸತ್ತೋಗಿದೆ, ಕೆಲಸಗಳು ಉಳ್ಕೊಂಡಿದೆ. ಯಾರ ಮೇಲೆ ಆರೋಪ ಮಾಡಬೇಕು ಅವ್ರ ಮೇಲೆ ಮಾಡಿದರೆ ಮಾಡಬಹುದು. ಆದರೆ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಹಣಕ್ಕೆ, ಆಸ್ತಿಗೆ, ದುಡ್ಡು ಸಂಪಾದನೆಗೆ 1% ಕೂಡ ಆಸಕ್ತಿ ಇದ್ದೋರಲ್ಲ. ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕಿಳಿದ್ರ ಸಿಎಂ ಬೆಂಬಲಿಗರು. ಖಂಡಿತವಾಗಿಯೂ ಈ ಗೆಲುವು ಕಾಂಗ್ರೆಸ್ ಪಕ್ಷದ ಗೆಲುವು. ಈ ಗೆಲುವಿನಲ್ಲಿ ಸಿಎಂ ಪಾತ್ರದಷ್ಟೇ ಡಿಸಿಎಂ ಪಾತ್ರವೂ ಇದೆ. ಆದ್ರೆ ಸಿಎಂ ಆಪ್ತರು ಈಗ ಡಿಸೆಂಬರ್ 5ಕ್ಕೆ ಹಾಸನದಲ್ಲಿ ಸಿದ್ದರಾಮೋತ್ಸವ ಮಾದರಿ ಸಮಾವೇಶ ನಡೆಸಲು ಹೊರಟಿದ್ದಾರೆ. ಹಳೆ ಮೈಸೂರು ಭಾಗದ 6 ಜಿಲ್ಲೆಯಲ್ಲಿನ ಬೆಂಬಲಿಗರನ್ನು ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಹೊರಟಿದ್ದಾರೆ. ಇದು ಸರ್ಕಾರ ಮತ್ತು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ ಅನ್ನೋ ಸ್ಪಷ್ಟನೆಯನ್ನು ನೀಡ್ತಿದ್ದಾರೆ. ಸಿದ್ದರಾಮಯ್ಯ ಈಸ್ ಎ ಟವರಿಂಗ್ ಪರ್ಸನಾಲಿಟಿ ಅಂತ ಒಂದು ಮಹಾನಾಯಕರಿಗೆ ನಾವೆಲ್ಲ ಸೇರಿ ಬೆಂಬಲ ಮತ್ತು ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಆ ಕಾರಣಕ್ಕೆ ಸಮಾವೇಶ ಸಂಘಟನೆ. ಏನೇ ಹೇಳಿ ಕೆಪಿಸಿಸಿ ಅಧ್ಯಕ್ಷರಾಗಿ ತನು ಮನ ಧನ ಸಮರ್ಪಿಸಿರೋದು ಡಿಕೆ ಅನ್ನೋದು ಸುಳ್ಳಲ್ಲ. ಹಾಗೆ ಸಿಎಂ ಆಗಿ ತಮ್ಮ ಪ್ರಭಾವಾಲಯವನ್ನ ಮತ್ತೊಂದಿಷ್ಟು ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಗೆಲುವಿನ ಮೂಲಕ ಹೆಚ್ಚಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.